ಯಾವತ್ತೇ ಆಗಲಿ ರಾಜನಿಗೆ ಅಟ್ಯಾಕ್ ಆದಾಗ ಸೈನಿಕರೆಲ್ಲ ಮೊದಲು ಬರಬೇಕಲ್ವ, ರಾಜನ ಮುಂದೆ ಸೈನಿಕರು ಇರಬೇಕಲ್ವ. ಅಂದರೆ ಸೈನಿಕರು ಏನು ಮಾಡ್ತಿದ್ದಾರೆ ಅಂತಂದರೆ ಅವರು ಓಡಿ ದುರಾಸದ ಮುಂದೆ ಬರಲಿಕ್ಕೆ ಹೆದರ್ತಿದ್ದಾರಂತ. ಯಾರು ತಳ್ತಾರದು, ತಳ್ಳಿದಾಗ ಹಿಂದೆ ಹೋಗ್ತಾ ಇದ್ದಾರೆ, ಬಿಡು ನನಗಲ್ಲ ಅಂತ. ದುರಾಸದಂ ಅವರ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ವಂತೆ. ಹಿರಣ್ಯಕಶಿಪು ಒಬ್ಬನೇ ಧೈರ್ಯ ಮಾಡ್ದ, ಇದಕ್ಕೆ ಈ ಖಡ್ಗ ಎಲ್ಲ ಸಾಲೋಲ್ಲ, ಗದೆ ತಗೋಬೇಕು ಅಂತ ಗದೆ ತಗೊಂಡು ಓಡಿ ಬರ್ತಾ ಇದ್ದಾರಂತೆ. ಅಭ್ಯಪತತ್ ಗದಾಯುಧ, ಗದೆ ಹಿಡ್ಕೊಂಡು ಹೊಡಿಲಿಕ್ಕೆ ಬರ್ತಾ ಇದ್ದಾನಂತೆ. ನರಸಿಂಹದೇವರು ಬಹಳ ಚೆನ್ನಾಗಿದೆ, ಶ್ಲೋಕ ಬೈ ಶ್ಲೋಕ ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನರಸಿಂಹದೇವರು ಅವರನ್ನು ಗಿಡುಗ ಹಾವು ಹಿಡ್ದಂಗೆ ಹಿಡಿದುಬಿಟ್ರಂತೆ. ದೇವತೆಗಳಿಗೆ ಒಂದು ಸೆಕೆಂಡ್ ಖುಷಿ ಆಯಿತು, ಅಲ್ಲಿ ಹೇಳ್ತಾರೆ. ಆದರೆ ಮತ್ತೆ ಬಿಟ್ಟು ಮತ್ತೆ ಹಿಡಿಯೋ ಉದ್ದೇಶದಿಂದ ಬಿಟ್ಟಂತೆ. ಆಗ ಅವನು ದೂರದ ತರ್ಕೊಂಡು ತಾನು ತನ್ನ ಪೌರುಷದಿಂದ ಹೊರಬಂದೆ ಅಂತ ಭ್ರಮಿಸಿದ್ನಂತೆ. ನಾನು ಒಂದು ಕ್ಷಣ ನನ್ನ ಪೌರುಷವನ್ನು ತೋರಿಸಿ ಹೊರಬಂದೆ ಅಂತ ಅಂದ್ಕೊಂಡಂತೆ. ದೇವತೆಗಳು ಅಂದ್ಕೊಂಡಂತೆ ಹಿಂಗೆ ಮಾಡಬಾರ್ದಿತ್ತು ಭಗವಂತ, ಯಾಕೆ ಬಿಟ್ಟುಬಿಟ್ಟ ಅವನನ್ನು ಅಂತ. ಅಷ್ಟು ಹಿಂಸೆ ಕೊಟ್ಟಿದ್ದ ಅವನು. ಅನಂತರದಲ್ಲಿ ಖಡ್ಗ ಇತ್ಯಾದಿ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಯುದ್ಧಕ್ಕೆ ಬಂದಂಥವನು. ಅವನನ್ನು ಹಿಡಿದು ಅದನ್ನು ಇಲ್ಲಿ ಹೇಳಬೇಕಾದ್ರೆ ಮುಂದೆ ಹೇಳ್ತಾರೆ. ಬಬ್ಬಿರಿಯೇ ವೀರಧ್ವನಿಯಿಂದ ತನಗಿಡಿ ಹಬ್ಬಿ ಮುಂಚೋಣಿ ಉರಿ ಹೊಗಲೆದ್ದು ಸುತ್ತೆ. ಆ ಕಣ್ಣಿನಿಂದ ಬಂದಂತಹ ಆ ಬೆಂಕಿಯ ಉರಿ ಅದೆಲ್ಲ ದಿಕ್ಕಲ್ಲಿ ಹರಡಿದೆಯಂತೆ. ಉಬ್ಬಸ ರವಿಗಾಗೆ, ಯಾವತ್ತೂ ರವಿಯಿಂದ ನಮಗೆ ಉಬ್ಬಸಾಗತ್ತೆ, ನಮಗೆ ಹೀಟು, ನಮಗೊಂಥರ ಟೆಂಪ್ರೇಚರು. ರವಿಗೆ ಅರ್ಥಾತ್ ಆಗ ಸೂರ್ಯನಿಗೆ ಹಿಂಸೆ ಆಯ್ತಂತ, ಏನಿದು ಇಷ್ಟು ಬಿಸಿ ಅಂತ. ಅಷ್ಟು ಕ್ರೂರನಾಗಿದ್ದಾನೆ ಭಗವಂತ, ಕಣ್ಣನ್ನು ತೋರಿಸ್ತಾ ಇದ್ದಾನೆ. ಅಬ್ಜ ನಡಗುತ್ತಿರೇ, ಇಡೀ ಸಮುದ್ರ ಅಲ್ಲಾಡ್ತಾ ಇದೆಯಂತ. ಆದರೆ ಫಲ ಹೇಗಾಯಿತು ಅಂತಂದರೆ ಅಬ್ಧಿ ಸಪುತ ಉಕ್ಕಿ ಹೊರಚಲ್ಲಿ ಬರುತ್ತಿರೆ. ಬ್ರಹ್ಮಾಂಡ ಅಲ್ಲಾಡ್ತಾ ಇದೆ, 7 ಸಮುದ್ರದ ನೀರುಗಳು ಉಕ್ಕಿ ಹರಿತಾ ಇದೆ. ಚತುರ್ದಶಿ ಬೇರೆ, ಹುಣ್ಣಿಮೆ ಅಮಾವಾಸ್ಯೆಗೆ ಹತ್ರ ಬಂದಾಗ ಸಮುದ್ರದ ಆರ್ಭಟ ಸಿಕ್ಕಾಪಟ್ಟೆ ಇರುತ್ತೆ. ಅಬುಜ ಭವಾದಿಗಳು ತಬ್ಬಿಬ್ಬಿಗೊಂಡರಿ ಅಬ್ಬರವೇ ನಿಣುತ. ದೇವತೆಗಳೆಲ್ಲ ಏನು ಅಂತ ಅರ್ಥ ಆಗದೆ ಬಾಯಿ ತೆಗೆದು ನೋಡ್ತಾ ಇದ್ದಾರಂತೆ. ಶಬ್ದ ಮಾಡ್ತಾ ಇದ್ದಾರೆ. ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ಶಬ್ದ ಅವ್ಯಾಕೃತ ಆಕಾಶ ಪರ್ಯಂತ ಹೋಯಿತು. ಏನು ಅವ್ಯಾಕೃತ ಆಕಾಶ ಅಂದರೆ ಏನು ಅಂತ? ಜಗತ್ತಿನಲ್ಲಿ ಈ 14 ಲೋಕಗಳ ಬ್ರಹ್ಮಾಂಡವನ್ನು ಹೊರತುಪಡಿಸಿ ಹೊರಗೆ ಪಂಚಭೂತಗಳ ಆವರಣವನ್ನೂ ದಾಟಿ ಮಹತ್ತತ್ವಾದಿ ಆವರಣಗಳನ್ನೂ ದಾಟಿ ಹೊರಗಿರುವುದು ಅವ್ಯಾಕೃತ ಆಕಾಶ. ಇಲ್ಲೂ ಇದೆ, ಇಲ್ಲಿಂದ ವಿಸ್ತೃತವಾಗಿ ಅಲ್ಲಿಯವರೆಗೂ ಇದೆ ಅಂತ ಅರ್ಥ. ಇದರ ಬ್ರಹ್ಮಾಂಡದ ಪರಿಕಲ್ಪನೆ ನಿಮಗೆ ಬೇರೆ ಕಡೆ ಇದ್ದಿದ್ದರೆ ಇದರ ಸ್ಪಷ್ಟ ಅರಿವಾಗತ್ತೆ. 14 ಲೋಕ ಬಿಟ್ಟು ಬ್ರಹ್ಮಾಂಡ ಕಟಾಹದಿಂದ ಹೊರಗೆ, ಅಲ್ಲಿಂದ ಈ ಏನು 2 ಪಟ್ಟು 2 ಪಟ್ಟು 2 ಪಟ್ಟು 2 ಪಟ್ಟು ಅಂತ ಜಲದ ನಂತರ ಪೃಥ್ವಿ ಜಲದ ನಂತರ ಈ ರೀತಿಯಾಗಿ ಆವರಕಗಳಿವೆ. ಈ ಆವರಕಗಳನ್ನು ದಾಟಿದ ಮೇಲೆ ಇರುವ ಆಕಾಶ, ಆ ಆಕಾಶದವರೆಗೂ ಕೂಡ ಶಬ್ದ ತುಂಬಿದೆ ಅಂತ ಅರ್ಥ. ಭೂಮಂಡಲದಲ್ಲಿ ಇವನ ಆಸ್ಥಾನದಲ್ಲಿ ಭಗವಂತ ಮಾಡಿದ ಆರ್ಭಟದ ಶಬ್ದ ಅಲ್ಲಿ ತನಕ ಕೇಳಿಸ್ತಾ ಇದೆ. ಇದು ಒಂದು ಹೊರ ಅರ್ಥ. ಆದರೆ ಜಡಕ್ಕೆ ಸಂಬಂಧಪಟ್ಟ ಅರ್ಥ ಆದರೆ ಅವ್ಯಾಕೃತ ಆಕಾಶದವರೆಗೂ ಹೋಗಿದೆ ಅಂತಂದರೆ ಅರ್ಥ ಏನು ಅಂದರೆ, ನೋಡ್ರಿ, ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತೇನೆ. ಇವತ್ತಿಗೆ ಈ ಬಿಲ್ಡಿಂಗೆಲ್ಲ ಇದೆಯಲ್ವಾ, ಈ ಬಿಲ್ಡಿಂಗ್ನಲ್ಲಿರುವ ಆಕಾಶ ಈ ಬಿಲ್ಡಿಂಗ್ನ ಆಕಾಶ ಅಂತ ವ್ಯವಹಾರ ಮಾಡ್ತೀವಲ್ವ. ಹೊರಗಡೆ ಹೋದರೆ ಇನ್ನೊಂದು ಯಾವುದೋ ಹಾಸ್ಪಿಟಲ್ ಇದೆ, ಅದರಲ್ಲಿರೋ ಆಕಾಶ ಹಾಸ್ಪಿಟಲ್ನ ಆಕಾಶ ಅಂತ. ಅಂದರೆ ಒಂದಿಷ್ಟು ಪರಿಚ್ಛೇದ ಇದೆ ಅಲ್ವಾ. ಹೀಗೆ ಪರಿಚ್ಛೇದ ಮಾಡಲಿಕ್ಕಾಗುವ ಆಕಾಶವನ್ನು ಭೂತಾಕಾಶ ಅಂತ ಕರೀತಾರೆ. ಈ ಭೂತಾಕಾಶಕ್ಕೆ ಗಣಪತಿ ನಾಯಕ. ಈ ಭೂತಾಕಾಶಕ್ಕೂ ಜಗ ಕೊಡುವಂತಹ ಒಂದು ಆಕಾಶ ಅಂದರೆ ಅವ್ಯಾಕೃತ ಆಕಾಶ. ಅದನ್ನು ಈ ಕಣ್ಣಿನಿಂದ ನೋಡಲಿಕ್ಕಾಗೋಲ್ಲ, ಈ ರೀತಿಯಲ್ಲಿ ಅಳಲಿಕ್ಕಾಗೋಲ್ಲ. ಅದು ಅವ್ಯಾಕೃತ, ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕಾಗೋಲ್ಲ, ಅದರ ಬಗ್ಗೆ ಹೇಳಲಿಕ್ಕಾಗೋಲ್ಲ. ಅಂಥದ್ದೊಂದು ಸ್ಪೇಸ್ ಥ್ರೂಔಟ್ ಅಲ್ಲಿ ತನಕನೂ ಇದೆ. ಅದಕ್ಕೆ ಅಭಿಮಾನಿನ ಲಕ್ಷ್ಮಿ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿ ಅಂತಂದರೆ,
ಅವ್ಯಾಕೃತಾಕಾಶ ಶಬ್ದ ವಾಚ್ಯಳಾದ ಲಕ್ಷ್ಮೀ ತನಕನೂ ಕೂಡ ಈ ಶಬ್ದ ಕೇಳಿಸ್ತು ಅಂತ. ಅಂದರೆ ಸ್ವಯಂ ಭಗವಂತನ ವೈಕುಂಠ ರೂಪ ಆಲಯದಲ್ಲಿ ಲಕ್ಷ್ಮೀ ರೂಪಿಯಾಗಿ ಏನಿದ್ದಾಳೆ ಅಲ್ಲಿಯವರೆಗೂ ಶಬ್ದ ಕೇಳಿಸ್ತು ಅಂತ ಅರ್ಥೈಸಬೇಕು. ಹಾಗಾದರೆ ಬ್ರಹ್ಮದೇವ ಲೋಕ, ಬ್ರಹ್ಮದೇವರಿಗಿಂತ ಕೆಳಗಿನ ಲೋಕ, ಮಹತ್ತತ್ವ ಅಹಂಕಾರ ಲೋಕ, ಅಹಂಕಾರ ಲೋಕಿನ ಕೆಳಗೆ ಸ್ವರ್ಗಾದಿ ಲೋಕಗಳು, ಎಲ್ಲ ಲೋಕಗಳಲ್ಲೂ ಕೂಡ ಈ ಶಬ್ದ ಬರ್ತಾ ಇದೆ. ಹಾಗಾದರೆ ಎಲ್ಲರೂ ಬಂದರು ಅಲ್ಲಿಂದ ಅಂತ. ಅವ್ಯಾಕೃತಾಕಾಶ ಪರ್ಯಂತ ಈ ಶಬ್ದ ಹರಡಿದೆ. ನಿಬ್ಬರ ತರುಝರಿಸಲು ಒಬ್ಬರಿಗೊಶನಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ ಕಂಬದಿಂದ ಪರಮಟ್ಟ, ಈ ರೀತಿ ಶಬ್ದ ಮಾಡಿಕೊಂಡು ಅವನು ಹೊರಗೆ ಬಂದ. ಎಂಥವನು ಅಂದರೆ ಒಬ್ಬರಿಗೆ ವಶನಲ್ಲದ. ಇವತ್ತಿಗೆ ಯಾರಿಗಾದರೂ ಒಬ್ಬರಿಗೆ ನನಗೆ ಭಗವಂತ ಒಲ್ದು ಬಿಟ್ಟಿದ್ದಾನೆ, ನನ್ನ ಕೈಯಲ್ಲಿ ಭಗವಂತ ಇದ್ದಾನೆ, ಭಗವಂತ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಯಾರು ಹೇಳಲಿಕ್ಕಾಗತ್ತಾ? ಯಾರಿಗೂ ಹೇಳಲಿಕ್ಕಾಗೋಲ್ಲ. ಲಕ್ಷ್ಮಿಗೆ ಹೇಳಲಿಕ್ಕಾಗೋಲ್ಲ. ವೇದಗಳು ಅವನನ್ನು ಇಂತಿಷ್ಟು ಅಂತ ತಿಳಿಸ್ಲಿಕ್ಕಾಗೋಲ್ಲ. ಆದ್ದರಿಂದ ಒಬ್ಬರಿಗೆ ವಶನಲ್ಲದ ಅರ್ಥಾತ್ ಸ್ವತಂತ್ರನಾದ ಭಗವಂತ ಇಬ್ಬಗೆಯಾಗಿ ಕಂಬದಿಂದ ಪರಮಟ್ಟ. ಇಬ್ಬಗೆಯಾಗಿ ಅಂದರೆ ಒಂದು ನರ, ಒಂದು ಸಿಂಹ, ಈ ಎರಡು ಆಕಾರದಿಂದಾಗಿ ಕಂಬದಿಂದ ಪರಮಟ್ಟ ಹೊರ ಬಂದ. ನೋಡಿರಿ, ಒಂದೊಂದು ಶಬ್ದಕ್ಕೂ ಬಹಳ ಚೆನ್ನಾಗಿ ಅರ್ಥ ಇದೆ. ಕಂಬದಿಂದ ಹುಟ್ಟಿದ ಅಂದಿಲ್ಲ, ಕಂಬದಿಂದ ಹೊರ ಬಂದ. ನೀವು ಎಷ್ಟೊತ್ತಿಗೆ ಮನೆಯಿಂದ ಹೊರಟ್ರಿ ಎನ್ನುವಾಗ ಮನೆ ಒಳಗೆ ನೀವು ಮೊದಲಿದ್ರಿ ಅಂತಲ್ವ ಅರ್ಥ. ಹಾಗಾದರೆ ಕಂಬದಿಂದ ಪರಮಟ್ಟ ಅನ್ನೋ ಅರ್ಥ ಏನು ಅಂದರೆ ಕಂಬದೊಳಗೆ ಯಾವಾಗಲೂ ಇದ್ದ ಆ ರೂಪದಲ್ಲಿ, ಅವನು ಹೊರಗೆ ಬಂದ ಅಂತ ಅರ್ಥ. ಹಾಗಾದರೆ ಈ ರೂಪ ಈಗ ಮುಂಚೆಲ್ಲ, ಇದಕ್ಕಿಂತ ಮುಂಚೆ ಅನಾದಿ ಕಾಲದಿಂದಲಿರ್ತಕ್ಕಂಥ ರೂಪ ಅನ್ನೋದು ತಿಳಿಸ್ತಾ ಇದ್ದಾರೆ. ಅದನ್ನು ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಏನಾಯಿತು? ಇಲ್ಲಿ ಘಡಿ 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 ಧಡಿಧಡಿಸುತ್ತಾ ಕೋಟಿ ಸಿಡಿಲು ಬರಿಗೆ ಬಡಿದು. ಒಂದು ಮರದ ಗರಿ ಇರುತ್ತಲ್ವ, ಅದಕ್ಕೆ ಸಿಡಿಲು ಬಡಿದ್ರೆ ಏನಾಗತ್ತೆ? ಮರದ ಗರಿಗೆ ಸಿಡಿಲು ಬಡಿದ್ರೆ ಏನಾಗತ್ತೆ? ಬೇದ್ದು ಹೋಗತ್ತೆ, ಸುಟ್ಟು ಹೋಗತ್ತೆ. ಹಾಗೆ ಭಗವಂತನ ಪೌರುಷದ ಮುಂದೆ ಒಂದು ಸಿಡಿಲು ಗರಿಗೆ ಬಡ್ದಂಗೆ ಅವನು ಬಿದ್ದೋದ, ಅವನಿಗೆ ಪೆಟ್ಟಾಯಿತು. ಹೊಡೆದಂತೆ ಬೊಬ್ಬಿಡುತ್ತಲೇ ರಂಗಿಸಿ ಹಿಡಿದು ರಕ್ಕಸನ್ನ ಕೆಡಹಿ ಮಡುಹಿ ತುಡುಹಿ, ಅವನನ್ನು ಹಾಗೆ ಹೀಗೆ ಎಲ್ಲ ಕಡೆಯಲ್ಲೂ ಅವನನ್ನು ಹಿಡಿದು ಹಿಪ್ಪೆ ಮಾಡ್ತಾ ಇದ್ದಾನಂತೆ ಭಗವಂತ. ಮೇಲೊರೆಸಿ ಹೊಯರೊಡಲ ಕೂರುಗರಿಂದ, ಹೊಟ್ಟೆಯನ್ನು ತನ್ನ ಉಗುರಿನಿಂದಾಗಿ ಕೂರುಗರದಿಂದ ಪಡುವಡಗಡಲ ತಡೆಯ ನೋಡಿ ಪಶ್ಚಿಮ ದಿಕ್ಕಲ್ಲಿ ನೋಡ್ತಾ ಇದ್ದಾನಂತೆ. ಕಡಲ ಸಮುದ್ರ, ಪಶ್ಚಿಮ ಸಮುದ್ರವನ್ನು ನೋಡ್ತಾ ಇದ್ದಾನಂತೆ. ಸಮುದ್ರದಲ್ಲಿ ಯಾರನ್ನು ನೋಡಿದ? ತರಣಿಯ ನೋಡಿ ಸೂರ್ಯನನ್ನು ನೋಡ್ತಾ ಇದ್ದಾನೆ. ಸೂರ್ಯ ಮುಳುಗಿತಾ ಇದ್ದಾನಾ? ಯಾಕೆ? ವರ ಕೇಳ್ಕೊಂಡಿದ್ನಲ್ಲ, ಬೆಳಗ್ಗೆ ಸಾಯಬಾರ್ದು ರಾತ್ರಿ ಸಾಯಬಾರ್ದು ಅಂತ. ಸೂರ್ಯ ಮುಳುಗುತ್ತಾ ಇರೋ ಸಂದರ್ಭದಲ್ಲಿ ಇದನ್ನು ಬೆಳಗ್ಗೆ ಅಂತಿರೋ ರಾತ್ರಿ ಅಂತಿರೋ ಏನು ಅನ್ಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಅದನ್ನು ಸಂಧ್ಯಾ ಅಂತ ಅಂತೀವಿ. ವರ ಕೇಳಬೇಕಾದ್ರೆ ಅವ್ನು ಸಂಧ್ಯಾವನ್ನೇ ಮಾಡ್ತಿರ್ಲಿಲ್ಲ, ಅದರಿಂದಾಗಿ ಸಂಧ್ಯಾ ಅನ್ನೋದು ನೆನಪೇ ಆಗಲಿಲ್ಲ. ಹಾಗಾಗಿ ಒಂದು ಕೇಳಲೇ ಇಲ್ಲ. ಹಾಗಾಗಿ ಆ ಕಾಲ ಬರಲಿ ಇಂತ ಕಾಯ್ತಾ ಇದ್ದ ಭಗವಂತ ಏನು ಮಾಡಿದ? ಕಡುಕೋಪದಲ್ಲಿ ಸದಾ ಬಡಿದು ರಕ್ಕಸನ ಕೆಡಹಿ ನಿಡಿಗರಳ ಕೊರಳಿಂದ ಧರಿಸಿದ. ನಿಡಿಗರಳು ಅಂದರೆ ಮಧ್ಯದ ಕರಳು ಅಂತ ಅರ್ಥ. ಆ ಕರಳನ್ನು ಹಾಕ್ಕೊಳ್ತಾ ಇದ್ದಾನಂತೆ. ಸಡಗರದ ದೈವ ಕಡುಗಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗಡದೊಡೆಯ ಶರಣರ ಒಡವೆ ಒಡದಣೆ. ಸಡಗರದ ದೈವ. ನಿಜವಾಗ್ಲೂ ನಾವ್ಯಾರಾದರೂ ಹಂಗಿದೀವ? ನಾವೇ ಹೋಗಿ, ನಾವೇ ಸಮಾರಂಭಕ್ಕೆ ಹೋಗಿ, ನಾವೇ ಬಂದು, ನಾವೇ ಗೆಸ್ಟ್ ಆಗಿದ್ಕೊಂಡು, ನಾವೇ ಹಾರ ಹಾಕ್ಕೊಂಡು ಎಲ್ಲ ಮಾಡ್ತೀವ? ಭಗವಂತ ಅಂತಾನಂತೆ, ನನಗೆ ಯಾರು ಹಾಕ್ಲಿಕ್ಕಿಲ್ಲ, ನಾನೇ ಹಾಕ್ಕೊಳ್ಬೇಕು. ಸಡಗರದ ದೈವ, ನನಗೇನಿದ್ರು ನಾನೇ ಮಾಡ್ಕೊಳ್ಬೇಕು. ನಾವು ಅಂದ್ಕೊಳ್ತೀವಿ ನಾವು ದೇವರ ಪೂಜೆ ಮಾಡಿದ್ವಿ ಅಂತ. ಬ್ರಹ್ಮದೇವರು ಅನುಸಂಧಾನ ಮಾಡೋದು ದೇವರೇ ನನ್ನನ್ನು ನಿಂತು ನೀನೇ ಪೂಜೆ ಮಾಡಿಸ್ತಾ ಇರೋದು ಅಂತ. ಹಾಗಿರುವಾಗ ಸಡಗರದ ದೈವ ಭಗವಂತ ಏನು ಮಾಡ್ತಾರಂತೆ? ಅಲ್ಲಿ ಬಂದು ಅವನ ಕರಳು ಕಿತ್ತಿ ಹಾಕ್ಕೊಳ್ತಾ ಇದ್ದಾನಂತೆ. ಕಡುಗಲಿ, ಅವನ ವಿರುದ್ಧ ಯುದ್ಧ ಮಾಡಲಿಕ್ಕೆ ತಾಕತ್ತು ಯಾರಿಗೂ ಇಲ್ಲ. ಯಾಕಂದರೆ ಗಲಿ ಅಂದರೆ ಒಳ್ಳೆ ಪರಾಕ್ರಮಿ ಅಂತ ಅರ್ಥ. ಕಡುಗಲಿ ತುಂಬ ಪರಾಕ್ರಮಿ ಅಂತ ಕನ್ನಡ ಶಬ್ದ. ಭೂರ್ಭುವ ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ ವಿಷ್ಣು ಸಹಸ್ರನಾಮ. ಹಾಗೆ ಭೂರ್ಭುವ ಶಬ್ದವಾಚ್ಯನಾದಂತಹ, ಭೂಮಿಯಿಂದಾಗಿ ಹೊರಬಂದಂತಹ ಅಂತ ಇಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಸ್ತಂಭ ಭೂಮಿ. ಭೂರ್ಭುವ ಕಡುಗಲಿ ಭೂರ್ಭುವ
ವಿಜಯ ವಿಠ್ಠಲ ಪಾಲ್ಗಡದೊಡೆಯ ಶರಣರ ಒಡವೆ ಒಡನೆ ಏನು ಮಾಡ್ದ? ಸಪ್ತ ಸಮುದ್ರಗಳ ಒಡೆಯನಾಗಿರ್ತಕ್ಕಂಥವನು, ಕ್ಷೀರಸಾಗರ ಮಧ್ಯದಲ್ಲಿ ಮಲಗಿರ್ತಕ್ಕಂಥ ಕ್ಷೀರಸಾಗರದ ಒಡೆಯ ಅವನು ಶರಣರ ಒಡವೆ. ಶರಣರ ಒಡವೆ ಎಂದ ಅರ್ಥ ಏನು? ಯಾಕೆ ಈ ಶಬ್ದ ಬಳಸಿದ್ದಾರೆ ಅಂತಂದರೆ, ನೋಡ್ರಿ, ನೀವು ಯಾವುದೋ ಒಂದಿಷ್ಟು ಒಡವೆಗಳನ್ನು ಮಾಡಿಸ್ಕೊಂಡಿರ್ತೀರಿ, ತುಳಸಿ ಮಣಿ, ಇನ್ನೊಂದು ಯಾವುದೋ ಉಂಗುರ, ಇನ್ನೊಂದು ಯಾವುದೋ ಒಂದು ಸರ, ನಮಗೆ ಬೇಕಾದಾಗ ತೆಗೆಡ್ತೀವಿ, ಬೇಡಾದಾಗ ಇಟ್ಕೊಳ್ತೀವಿ. ಅಂದರೆ ಏನರ್ಥ? ಅದು ನನ್ನ ಅಧೀನ ಅಂತಲ್ವ. ಭಗವಂತನ ಶರಣನ್ನು ಯಾರು ಹೊಂತಾರೋ ಅವರ ಅಧೀನ ಅನ್ನುವ ಅಭಿಪ್ರಾಯದಲ್ಲಿ ಶರಣರ ಒಡವೆ. ಒಡವೆ ಅಂದ್ರೆ ಅರ್ಥ ಏನು? ಆಭರಣಗಳನ್ನು ಯಾವ ರೀತಿಯಲ್ಲಿ ನಾವು ಮಾಡ್ತೇವೋ ಆ ರೀತಿಯಲ್ಲಿ ಅವರ ಅಧೀನನಾಗಿರ್ತಾನೆ ಭಗವಂತ. ಅವನೇನು ಮಾಡ್ತಾ ಇದ್ದಾನೆ? ಹೀಗೆ ಅವನನ್ನು ಸಂಹಾರ ಮಾಡಿದ ಅಂತ ಅದನ್ನು ಇಲ್ಲಿ ಹೇಳ್ತಾರೆ. ಏನಂತ? ಅವನು ಖಡ್ಗ ಹಿಡ್ಕೊಂಡು ಬಂದ, ಏನೋ ಬಂದ, ಎಲ್ಲ ಅವನನ್ನು ತೊಡೆ ಮೇಲೆ ಹಾಕ್ಕೊಂಡು ಹೊಟ್ಟೆ ಬಗದ್ನಂತ. ಬಗದಾಗ 16 ಕೈ ಇತ್ತು, ಬಹಳ ಕೈ ಇತ್ತು ಅಂತ ಹೇಳ್ತಾರೆ. ಬಹು ಹಸ್ತಗಳಿದ್ವು. ಆ ಬಹಳ ಕೈ ಇರುವ ರೂಪವನ್ನು ಚೆನ್ನಾಗಿ ಯಾವ್ಯಾವುದಿತ್ತು ಅಂತ ಅನ್ನೋದನ್ನು ನರಸಿಂಹ ಸ್ತುತಿಯಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಭಾಳ ಚೆನ್ನಾಗಿದೆ ಆ ಸ್ತುತಿ. ಅದು ಪ್ರತಿಯೊಂದು ಅಂಗಾಂಗಗಳ ವರ್ಣನೆ ಮಾಡ್ತಾರೆ. ಇಲ್ಲಿ ಹೇಳಿದ ಕ್ರಮವನ್ನೇ ಇಟ್ಟುಕೊಂಡು ಅಂಗ ವರ್ಣನೆ ಮಾಡ್ತಾರೆ. ಅರಿದರ ಮಸಿಖೇಟೋ ಬಾಣ ಚಾಪೆ ಗದಾಂಸ. ಅರಿ ಅಂದರೆ ಚಕ್ರ. ಷೋಡಶಬಾಹು ಲಕ್ಷ್ಮೀ ನರಸಿಂಹದೇವರ ಚಿತ್ರಣವನ್ನು ಮಾಡಿಕೊಳ್ಳಿ. ಅದರಲ್ಲಿ 14 ಕೈಗಳಲ್ಲಿ ಆಯುಧಗಳನ್ನು ಇಟ್ಕೊಂಡಿದ್ದಾನೆ. 14 ಕೈಯಲ್ಲಿ ಯಾಕೆ ಆಯುಧಗಳು ಅಂತಂದರೆ, 2 ಕೈ ಹೊಟ್ಟೆ ಬಗ್ದಿದ್ದಾನಲ್ವ, ಅದಕ್ಕೋಸ್ಕರ. ಯಾವುದು ಅಂದರೆ ಅರಿ ಚಕ್ರ, ದರ ಶಂಖ, ಅಸಿ ಖಡ್ಗ, ಖೇಟವು ನಂದಕ ಅನ್ನುವ ಇದು ಚರ್ಮ. ಇನ್ನು ಬಾಣ ಚಾಪೆ. ಬಾಣ ಅಂತಂದರೆ ಬಿಲ್ಲು, ಕೈಯಲ್ಲಿ ಬಾಣ. ಚಾಪ ಅಂದರೆ ಬಿಲ್ಲು. ಒಂದು ಕೈಯಲ್ಲಿ ಬಾಣ, ಇನ್ನೊಂದು ಕೈಯಲ್ಲಿ ಬಿಲ್ಲು ಹಿಡ್ಕೊಂಡಿದ್ದಾನೆ. ಗದೆಯನ್ನು ಹಿಡ್ಕೊಂಡಿದ್ದಾನೆ. ಮುಸಲ ಅಂತಂದರೆ ನೆಲ ಆಗಿತೀವಲ್ವ ನಾವು, ನೇಗಿಲು ಅಂಥದ್ದು. ಅದನ್ನು ದಧಾನಃ ಪಾಶವರ್ಯಾಂಕುಶವು. ಪಾಶ ಹಿಡ್ಕೊಂಡಿದ್ದಾನೆ, ಅಂಕುಶ ಹಿಡ್ಕೊಂಡಿದ್ದಾನೆ. ಈ ಕರಜುಗಳಿಂದಾಗಿ ಹಾರ ಹಾಕ್ಕೊಳ್ತಾ ಇದ್ದಾನೆ. 2 ಕರಗಳಿಂದಾಗಿ ಕೊರಳು ಬಗಿತಾ ಇದ್ದಾನೆ, ಹೊಟ್ಟೆ ಬಗಿತಾ ಇದ್ದಾನೆ. ಇಂತಹ ಭಯಂಕರವಾದ ರೂಪವನ್ನು ತೋರಿಸ್ತಾಗಿದ್ದಾನೆ. ಇಂಥ ಭಯಂಕರ ರೂಪ ತೋರಿಸಿದಾಗ ಅಲ್ಲಿ ಏನಾಯಿತು ಅಂದರೆ, ಉರಿ ಮಸಗೆ ಅಂದರೆ, ಉರಿ ಅಂದರೆ ಸೂರ್ಯ ಮಸಕಾಗಲು ಅಂದರೆ ಅಸ್ತಂಗತನಾಗಲು ಅಂತ ಅರ್ಥ. ಉರಿ ಮುಸುಗೆ ಚತುರ್ದಶ ಧರಣಿ ತಲ್ಲಣಿಸಲು. ಹೇಗಾಯಿತು ಅಂತ ಇಡೀ ಭಾಗವತ ಹೇಳುತ್ತೆ. ಭೂಮಿ ಇಡೀ ಉಲ್ಲೋಲ ಕಲ್ಲೋಲ ಆಯಿತು. ಪರಮೇಷ್ಠಿ ಹರಸುರರು ಸಿರಿದೇವಿಗೆ ಮೊರೆಗಿಡಲು. ಇದು ಮುಂಚೆ ಒಂದಿದೆ. ಪ್ರಯತ್ನ ತಾವೇ ಮಾಡ್ತಾರೆ. ಮೊದಲಿಗೆ ಬ್ರಹ್ಮಾದಿ ದೇವತೆಗಳೇ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳಿಗೆ ಸ್ತೋತ್ರ ಬಗ್ಗದೇ ಇದ್ದಾಗ ಲಕ್ಷ್ಮೀದೇವಿಗೆ ಹೇಳ್ತಾರೆ. ಆ ಬ್ರಹ್ಮಾದಿಗಳ ಸ್ತೋತ್ರಕ್ಕೂ ಭಗವಂತ ಬಗ್ಗೋದಿಲ್ವಾ ಅನ್ನೋ ಅರ್ಥ ಏನು ಅಂದರೆ, ಇಲ್ಲಿ ಪ್ರಹ್ಲಾದರಾಜರಿಗೆ ಕ್ರೆಡಿಟ್ ಕೊಡಬೇಕು. ಪ್ರಹ್ಲಾದರಾಜರಿಗೋಸ್ಕರ ಬಂದದ್ದರಿಂದಾಗಿ ಪ್ರಹ್ಲಾದರಾಜರು ಮೊದಲು ಮುಖ್ಯ. ಅದರಿಂದ ಪ್ರಹ್ಲಾದರಾಜರನ್ನು ಅವನು ಭೇಟಿ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮಿತ್ತ ಮಾಡಿಕೊಂಡು ಬ್ರಹ್ಮಾದಿಗಳ ಮಾತನ್ನು ಕೇಳಲಿಲ್ಲ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಿದ್ದಾರೆ ಮೊದಲು. ನತೋಸ್ಮ್ಯನಂತಾಯ ದುರಂತ ಶಕ್ತಗೆ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂಧತೆ ಅವ್ಯಯಾತ್ಮನೇ. ಭಗವಂತ, ನಿಂಗಿದು ದೊಡ್ಡ ವಿಷಯ ಅಲ್ಲ. ಜಗತ್ತಿನ ಸೃಷ್ಟಿ ಸಂಹಾರ ಮತ್ತು ನಿಯಮನಗಳನ್ನು ಲೀಲೆಯಿಂದ ಮಾಡುವವನು. ಸ್ವಲೀಲಯ. ನಿನ್ನಂತೆ ಬೇರೆ ಯಾರಿಗೂ ಮಾಡಲಿಕ್ಕಾಗೋಲ್ಲ. ನಿನ್ನಂತೆ ಸೃಷ್ಟಿಯನ್ನು ಯಾರಿಗೂ ಮಾಡಲಿಕ್ಕಾಗೋಲ್ಲ. ನಿನ್ನಂತೆ ಸಂಹಾರವನ್ನು ಯಾರು ಮಾಡಲಿಕ್ಕಾಗೋಲ್ಲ. ನೋಡಿದ್ರಾ ಇಲ್ವೋ? ಯಾರಿಗಾದರೂ ನಾನು ನರಸಿಂಹನ ಥರ ಆಗ್ತೀನಿ, ಆಗಿ ನಾನು ಸಂಹಾರ ಮಾಡ್ತೀನಿ ಅಂತ ಯಾರಿಗಾದ್ರು ಹೇಳಲಿಕ್ಕೆ ಬರುತ್ತಾ? ಯಾರಾದರೂ ಮಾಡಲಿಕ್ಕಾಗೋದಿದ್ರೆ ನೀನು ಮಾತ್ರ. ಯಾಕಂದರೆ ಅಂಥ ವರ ಕೇಳಿದ್ದ ಅವನು, ಅಂಥ ವರ ಕೊಟ್ಟಿದ್ದ ತಲೆ ಬಿಸಿ ಮಾಡಿಕೊಂಡು. ಅದರಿಂದ ಸ್ವಲೀಲಯ, ನಿನ್ನ ಲೀಲೆಯಿಂದ ನೀನೇ ಮಾಡಬೇಕು ಹೊರತು ನಮ್ಮ ಕೈಲಾಗೋದಲ್ಲ ಇದು.